ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿಯ ಆಲ್ ಇನ್ ಒನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಕಥೆಯನ್ನು ಕೇಳಿ ಸ್ಟಾರ್ಟ್ ಮಾಡೋಣ. ಕೇರಳದ ಒಂದು ಗ್ರಾಮದಲ್ಲಿ ಒಬ್ಬ ರಮೇಶ್ ಚಂದ್ರ ಅಂತೇಳಿ ಒಬ್ಬ ಅಂಗಡಿ ವ್ಯಾಪಾರಿ ಇರ್ತಾನೆ. ಅವನು ಪ್ರತಿನಿತ್ಯ ತನ್ನ ಅಂಗಡಿಯನ್ನು ವ್ಯಾಪಾರಕ್ಕೆ ಓಪನ್ ಮಾಡಿದ ತಕ್ಷಣ ಅಂಗಡಿಯಲ್ಲಿ ಒಂದು ಶ್ರೀಕೃಷ್ಣ ಪರಮಾತ್ಮನ ಫೋಟೋವನ್ನು ಇಟ್ಟಿರ್ತಾನೆ. ಅಂಗಡಿಯನ್ನೆಲ್ಲ ಸ್ವಚ್ಛಗೊಳಿಸಿ, ಆ ಫೋಟೋವನ್ನು ಸ್ವಚ್ಛಗೊಳಿಸಿ, ಅದರ ಸುತ್ತ ಜಾಗವನ್ನು ಸ್ವಚ್ಛಗೊಳಿಸಿ, ಅದಕ್ಕೆ ಹೂವು ಹಾರ ಮತ್ತು ಧೂಪ ದೀಪಗಳನ್ನು ಬೆಳಗಿ ನಂತರ ತನ್ನ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಿರ್ತಾನೆ. ಹಾಗೆ ಅವನಿಗೆ ರಾಕೇಶ್ ಅಂತಕ್ಕಂಥ ಒಬ್ಬ ಮಗನೂ ಸಹ ಇರ್ತಾನೆ. ಅವನು ಸೈನ್ಸ್ ತಗೊಂಡು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾನೆ. ಹೀಗೆ ವ್ಯಾಪಾರ ನಡೀತಾ ಇರುತ್ತೆ. ತನ್ನ ಮಗನ ವಿದ್ಯಾಭ್ಯಾಸ ಮುಗಿದ್ಮೇಲೆ ತನ್ನ ಮಗನೂ ಸಹ ತಂದೆಯೊಂದಿಗೆ ವ್ಯಾಪಾರದಲ್ಲಿ ಕೈ ಜೋಡಿಸೋದಕ್ಕೆ ಅಂಗಡಿಗೆ ಬರ್ತಾ ಇರ್ತಾನೆ. ಅವನು ಸೈನ್ಸ್ ಆಗಿರೋದ್ರಿಂದ ದೇವ್ರ ಬಗ್ಗೆ ಅಷ್ಟು ನಂಬಿಕೆ ಇರೋದಿಲ್ಲ ಆತನಿಗೆ. ತಂದೆ ದಿನ ಪ್ರತಿನಿತ್ಯ ಈ ಕೃಷ್ಣ ಪರಮಾತ್ಮನ ಫೋಟೋಗೆ ಭಕ್ತಿಯಿಂದ ಪೂಜೆ ಮಾಡೋದನ್ನು ನೋಡಿ ಅವನಿಗೆ ಒಂಥರ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾನೆ, ಅಪ್ಪ ಏನಪ್ಪ ನೀನು ದೇವರಿಗೆ ಯಾರು ಸರಿಸಾಟಿನೇ ಇಲ್ಲ ಅನ್ನೋ ಥರ ಪೂಜೆ ಮಾಡ್ತಿದ್ಯಾ, ನಿಮಗೆ ಇದೊಂಥರ ಭ್ರಮೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾನೆ. ಆಮೇಲೆ ತನ್ನ ತಂದೆಗೆ ಪ್ರತಿನಿತ್ಯ ಒಂದೊಂದು ಕಥೆಯನ್ನು ಹೇಳ್ತಾ ಇರ್ತಾನೆ. ಅಂದರೆ ವಿಜ್ಞಾನಕ್ಕೆ ಸಂಬಂಧಿಸಿದ್ದನ್ನು ಹೇಳ್ತಾ ಇರ್ತಾನೆ. ದೇವರಿಲ್ಲ ಅನ್ನೋದನ್ನು ತಂದೆ ನಂಬಲಿ ಅನ್ನೋ ಥರ. ಅಪ್ಪ ಶಾಸ್ತ್ರಗಳಲ್ಲೆಲ್ಲ ಹೇಳ್ತಾರೆ, ಸೂರ್ಯನೇ ಬ್ರಹ್ಮಾಂಡವನ್ನು ಸುತ್ತುತ್ತಾ ಇರೋದು ಅಂತೇಳ್ಬಿಟ್ಟು. ಆದರೆ ವಿಜ್ಞಾನದಲ್ಲಿ ನಿನಗೆ ಗೊತ್ತಾ, ಭೂಮಿನೇ ಸೂರ್ಯನನ್ನು ಸುತ್ತುತ್ತಾ ಇರೋದು, ಗ್ರಹಗಳು ಸೂರ್ಯನನ್ನು ಸುತ್ತುತ್ತಾ ಇರೋದು ಅಂತ ಹೇಳ್ತಾನೆ. ತಂದೆ ಅವನು ಹೇಳೋದನ್ನೆಲ್ಲ ಪ್ರತಿದಿನ ಕೇಳ್ತಾನೆ ಇರ್ತಾರೆ. ಆದರೆ ಅದಕ್ಕೇನು ಅವ್ರೇನು ವಾದವನ್ನು ಮಾಡೋದಿಕ್ಕೋಗಲ್ಲ. ಆಯ್ತಪ್ಪ ಅಂತಿರ್ತಾರೆ. ಅವರ ಪೂಜೆಯನ್ನು ಮುಂದುವರಿಸ್ತಾ ಇರ್ತಾರೆ. ಮಗನು ಹೀಗೆ ಹೇಳ್ತಾ ಹೋಗ್ತಾ ಇರ್ತಾರೆ. ಹೀಗೆ ಕೊನೆಗೆ ರಮೇಶ್ ಚಂದ್ರ ಆ ವ್ಯಕ್ತಿಗೆ ವಯಸ್ಸಾಗ್ತಾ ಬರುತ್ತೆ. ಇನ್ನೇ ನಾನು ಬದುಕಲ್ಲ ಅಂತ ಗೊತ್ತಾಗುತ್ತೆ. ತನ್ನ ಮಗನನ್ನು ಕರೆದ್ಬಿಟ್ಟು, ಮಗನೇ, ನನಗೆ ಗೊತ್ತು ನೀನು ದೇವರನ್ನ ನಂಬಲ್ಲ ಅಂತ, ನಾನು ಅದಕ್ಕೆ ಅಡ್ಡಿಯನ್ನು ಸಹ ಮಾಡಲ್ಲ. ಆದರೆ ನೀನು ಒಳ್ಳೆ ವ್ಯಕ್ತಿ ಆಗಬೇಕಪ್ಪ ಸಮಾಜದಲ್ಲಿ, ಅದೇ ನನ್ನ ಆಸೆ, ಅದನ್ನು ಈಡೇರಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ಹಾಗೆ ಇನ್ನೊಂದು ಮಾತು, ದಯವಿಟ್ಟು ನಾನೇನಾದರೂ ಹೊರಟೋದ್ಮೇಲೆ ಅಂಗಡಿಯಲ್ಲಿರ್ತಕ್ಕಂಥ ಫೋಟೋವನ್ನು ಎಲ್ಲೂ ಆಚೆ ಇಡಬೇಡಪ್ಪ, ಪ್ರತಿನಿತ್ಯ ಸ್ವಚ್ಛಗೊಳಿಸಿ ಪೂಜೆಯನ್ನು ಮಾಡು ಅಂತ ಹೇಳ್ತಾನೆ. ಆ ಮಗ ತಂದೆಗೆ ಆಯ್ತಪ್ಪ ನೀನು ಹೇಳ್ದಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಳ್ತಾನೆ. ರಮೇಶ್ ಚಂದ್ರ ತೀರ್ಕೊಂಡು ಹೋಗ್ತಾರೆ. ನಂತರ ಅಂಗಡಿಯನ್ನು ತನ್ನ ಮಗ ರಾಕೇಶ್ ನಡೆಸ್ತಾ ಇರ್ತಾನೆ. ಹಾಗೆ ಒಂದಿನ ಅಂಗಡಿಯಲ್ಲಿ ಕೂತಿದ್ದಾಗ ತುಂಬ ಮಳೆ ಬಂದಿರುತ್ತೆ. ವ್ಯಾಪಾರ ಏನೂ ಜಾಸ್ತಿ ಆಗಿರಲ್ಲ, ಗ್ರಾಹಕರು ಹೆಚ್ಚಾಗಿ ಬಂದಿರಲ್ಲ. ಹೀಗೆ ಕೂತಿದ್ದಾಗ ಕರೆಂಟ್ ಬೇರೆ ಹೋಗಿರುತ್ತೆ ಮಳೆ ಬಂದಿದ್ದ ಕಾರಣ. ಆಗ ಒಬ್ಬ ಹುಡುಗ ಓಡೋಡಿ ಬರ್ತಾನೆ. ತುಂಬ ಸುಸ್ತಾಗಿ ಓಡೋಡಿ ಬಂದುಬಿಟ್ಟು ಏರಿಸಿರು ಬಿಡುತ್ತಾ, ಅಣ್ಣ ಈ ಔಷಧಿ ಇದೆಯಾ, ನಮ್ಮ ತಾಯಿಗೆ ಇದರಲ್ಲಿ 4 ಚಮಚ ಹಾಕಿದ್ರೆ ನನ್ನ ತಾಯಿ ಬದುಕ್ತಾಳಂತೆ, ದಯವಿಟ್ಟು ಈ ಔಷಧಿ ಕೊಡು ಅಂತ ಡಾಕ್ಟ್ರು ಬರ್ತಿರ್ತಕ್ಕಂಥ ಚೀಟಿನ ಕೊಟ್ಟಾಗ ರಾಕೇಶ್ ಇಸ್ಕೊಂಡು ನೋಡಿ, ಇದೆಯಪ್ಪ, ಹೆದರ್ಕೋಬೇಡ, ಕೊಡ್ತೇನೆ ಅಂತೇಳ್ಬಿಟ್ಟು ಅಲ್ಲೇ ಇರ್ತಕ್ಕಂಥ ಔಷಧಿ ಬಾಟಲನ್ನು ಆ ಹುಡುಗನಿಗೆ ಕೊಟ್ಟು ಕಳಿಸ್ತಾನೆ. ಆ ಹುಡುಗ ಹೋಗಿ ಒಂದು 4-5 ನಿಮಿಷಕ್ಕೆ ಕರೆಂಟ್ ಹೋಗಿರುತ್ತೆ ಅಲ್ವಾ, ಕರೆಂಟ್ ಬರುತ್ತೆ. ಕರೆಂಟ್ ಬಂದ ತಕ್ಷಣ ನೋಡ್ತಾನೆ, ಅವನಿಗೆ ಶಾಕ್ ಆಗಿಬಿಡುತ್ತೆ. ಯಾಕಪ್ಪ ಅಂತಂದರೆ ಅವ್ನು ಕೊಟ್ಟಿರ್ತಕ್ಕಂಥ ಇಲ್ಲಿಗೆ ಆಗ್ತಕ್ಕಂಥ ಔಷಧಿಯನ್ನು ಅಲ್ಲಿ ತಂದಿಟ್ಟಿರ್ತಾನೆ. ಆಗ ಅವನಿಗೆ ಅಯ್ಯೋ ಇದೇನು ಈ ಥರ ಕೊಟ್ಬಿಟ್ಟು, ಅಯ್ಯೋ ದೇವರೇ ಈ ಔಷಧಿ ಕೊಟ್ಟಿದ್ದೀನಲ್ಲ ಅಂತ ಅವನ ಬಾಯಲ್ಲಿ ಮಿಸ್ಸಾಗಿ ದೇವರೇ ಅನ್ನೋ ಒಂದು ಪದ ಬರುತ್ತೆ. ಆಗ ಅವರಪ್ಪ ನೆನಪಾಗ್ತಾರೆ. ಅವರಪ್ಪ ಹೇಳಿರ್ತಾರೆ, ತುಂಬ ಕಷ್ಟ ಬಂದಾಗ ಆ ಫೋಟೋ ಮುಂದೆ ನಿಂತ್ಕೊಂಡು ಕೈ ಜೋಡಿಸಿ ಬೇಡ್ಕೊ ಅಂತ. ಆಗ ಹೋಗ್ಬಿಟ್ಟು ದೇವರು ಆ ಫೋಟೋ, ಕೃಷ್ಣ ಪರಮಾತ್ಮನ ಫೋಟೋ ಮುಂದೆ ನಿಂತ್ಕೊಂಡ್ಬಿಟ್ಟು, ದೇವರೇ ಅಪ್ಪ ಹೇಳ್ತಾ ಇದ್ರು ನೀನು ಇದೆಯಾ ಅಂತ, ನಿಜವಾಗ್ಲೂ ನೀನು ಇದ್ದಿದ್ದೆ, ಆದರೆ ನಾನು ಆ ಔಷಧಿಯನ್ನು ಆ ಹುಡುಗನಿಗೆ ಕೊಟ್ಟಿದ್ದೇನೆ. ಆ ಹುಡುಗ ತಗೊಂಡೋಗಿ ಯಾವುದೇ ಕಾರಣಕ್ಕೂ ತನ್ನ ತಾಯಿಗೆ ತಾನೇ ವಿಷ ಕೊಡೋ ಅಂಥ ಕೆಲಸನ ಮಾಡಿಸ್ಬೇಡ, ದಯವಿಟ್ಟು ಅದನ್ನು ತಡಿಬೇಕು ನೀನು, ನಿಜವಾಗ್ಲೂ ದೇವರು ಇದ್ದರೆ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾನೆ. ಅಷ್ಟರಲ್ಲಿ ಅವನಿನ್ನು ಬೇಡ್ಕೊಂಡು ತಿರುಗೋ ಅಷ್ಟರಲ್ಲಿ ಹಿಂದಗಡೆಯಿಂದ ಅಣ್ಣ ಅನ್ನೋ ಒಂದು ಶಬ್ದ ಬರುತ್ತೆ. ಆ ಶಬ್ದವನ್ನು ಕೇಳಿದಾಗ ಹುಡುಗ ವಾಪಸ್ಸು ಬಂದಿರ್ತಾನೆ. ಅವಾಗ ಏನಾಯ್ತಪ್ಪ ಅಂತಂದಾಗ, ಅಣ್ಣ ನಾನು ಹೋಗ್ಬೇಕಾದ್ರೆ ಜಾರ್ ಬಿದ್ದುಬಿಟ್ಟೆ, ನೀವು ಕೊಟ್ಟಂತಹ ಔಷಧಿ ಬಾಟ್ಲು ಕಲ್ಲಿಗೆ ಬಿದ್ದು ಹೊಡೆದೋಗ್ಬಿಟ್ಟು, ದಯವಿಟ್ಟು ಇದೇ ಥರ ಔಷಧಿ ಇದ್ದರೆ ಕೊಡಿ ಅಂತಾನೆ. ಆಗ ಒಂದು ರಾಕೇಶನಿಗೆ ನೆಮ್ಮದಿ, ಅವನು ನಿಟ್ಟುಸಿರು ಬಿಟ್ಟು, ಅಯ್ಯೋ ಇದೆಯಪ್ಪ ಕೊಡ್ತೀನಿ ಅಂತಂದಾಗ, ಅಣ್ಣ ನನ್ನ ಹತ್ರ ದುಡ್ಡಿಲ್ಲ, ದಯವಿಟ್ಟು ಕೊಡಿ ಅಂದಾಗ, ಬೇಡಪ್ಪ ದುಡ್ಡು ಬೇಡ, ತಗೊಂಡೋಗು ಅಂತೇಳಿ ಆ ಔಷಧಿ ಏನಿತ್ತು ಡಾಕ್ಟ್ರು ಬರೆದಿದ್ದು ಆ ಔಷಧಿಯನ್ನು ಕೊಟ್ಟು ಕಳಿಸ್ತಾನೆ. ಆಗ ರಾಕೇಶ ದೇವ್ರ ಫೋಟೋ ಮುಂದೆ ನಿಂತ್ಕೊಂಡು ಹೇಳ್ತಾನೆ, ತಂದೆ ನೀನು ಇದೆಯಪ್ಪ, ಎಲ್ಲರೂ ನಿನ್ನನ್ನು ಪೂಜಿಸೋದು ಸತ್ಯ ಅಂತ ಹೇಳ್ತಾನೆ. ಕೆಲವರು ನಿನ್ನನ್ನು ಸರ್ವವ್ಯಾಪಿ ಅಂತಾರೆ, ಕೆಲವರು ನಿನ್ನ ಭಗವಂತ ಅಂತ ಪೂಜೆಯನ್ನು ಮಾಡ್ತಾರೆ. ಹೀಗೆ ಎಲ್ಲ ರೂಪದಲ್ಲೂ ನೀನಿದ್ದೀಯ ಅಂತ
ರಾಕೇಶ್ ಹೇಳ್ತಾನೆ. ಸ್ನೇಹಿತರೆ, ಈ ಕಥೆಯ ನೀತಿ ಬಂದು ಏನು ಅಂತಂದರೆ, ನಾವು ನಿಷ್ಕಲ್ಮಶವಾಗಿ ಭಕ್ತಿ ಮತ್ತು ಪ್ರೀತಿಯಿಂದ ಒಳ್ಳೆ ಹೃದಯದಿಂದ ದೇವರನ್ನು ಬೇಡಿದಾಗ ಎಂತಹ ಸಂಕಷ್ಟಗಳ ಪರಿಸ್ಥಿತಿಯು ಸಹ ದೂರವಾಗುತ್ತೆ ಅನ್ನೋದೇ ಆಗಿರುತ್ತೆ. ಆದ್ದರಿಂದ ನಾವು ದೇವರನ್ನು ನಂಬೋಣ, ದೇವರನ್ನು ಪೂಜಿಸೋಣ, ದೇವರಿಗೆ ಶರಣಾಗತಿ ಆಗೋಣ ಅಂತ ಹೇಳಿ ಈ ಒಂದು ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನೋಡೋದಕ್ಕೆ ಧನ್ಯವಾದಗಳು. ನನ್ನ ಮಾತಲ್ಲಿ ಏನಾದರೂ ತಪ್ಪಿದೆ ಕ್ಷಮಿಸಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್.